ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಭಾನುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಬಸವ ಜಯಂತಿ ಹತ್ತಿರ ಬರ್ತಾ ಇದೆ, ಅಕ್ಷಯ ತೃತೀಯ ಇಲ್ಲ. ಇವತ್ತು ಸಿಂಪಲಾಗಿ ಡಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಟೈಮ್ ಸಾಲೇ ಇಲ್ಲ. ಆದ್ರೂ ಸ್ವಲ್ಪ ಡಸ್ಟ್ ಮಾಡಿಡೋಣ. ಅದಾದಮೇಲೆ ಬೇಕಿದ್ರೆ ನಾಳೆ ಸೋಮವಾರ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸಿಂಪಲಾಗಿ ಇಲ್ಲಿ ಧೂಳೆಲ್ಲ ತೆಗೆದು ಎತ್ತಿಡ್ತಾ ಇದ್ದೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಎಷ್ಟು ಧೂಳು ಬರುತ್ತೆ ಅಂದರೆ ಪ್ರತಿನಿತ್ಯ ಕ್ಲೀನ್ ಮಾಡಿದ್ರೂ ಕೂಡ ಧೂಳು ಬರ್ತಾನೆ ಇರುತ್ತೆ. ಪ್ರತಿನಿತ್ಯ ಕ್ಲೀನ್ ಮಾಡಿ ಈ ಕಾಫಿ ಟೇಬಲ್ ಆಗಿರ್ಬೋದು, ಮತ್ತು ಡ್ರೆಸ್ಸಿಂಗ್ ಟೇಬಲು, ಸ್ಟಡಿ ಟೇಬಲು, ಮತ್ತು ಈ ಪುಸ್ತಕಗಳ ಮೇಲೆ ಎಷ್ಟು ಧೂಳು ಕೂತಿರುತ್ತೆ ಅಂದರೆ ಪ್ರತಿನಿತ್ಯ ಕ್ಲೀನ್ ಮಾಡಿದ್ರೂ ಧೂಳು ಬರ್ತಾನೆ ಇರುತ್ತೆ. ಅಷ್ಟೊಂದು ಧೂಳು ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಮೇಲ್ಗಡೆ ಈ ಥರ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಬೇಕಿದ್ರೆ ನಾಳೆ ಒಂದ್ಸಾರಿ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಕೆಲವೊಂದು ಸಾರಿ ಹಿಂಗೆ ಆಗ್ಬಿಡುತ್ತೆ. ಇವತ್ತೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಹೊರಗಡೆಗೆ ಹೋಗಬೇಕಾಗಿತ್ತು, ಟೈಮ್ ಕೂಡ ಸಾಲಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಮೇಲ್ಗಡೆ ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೇನೆ ಬಹಳಷ್ಟು ಜನ ಈ ಬುಕ್ ರ್ಯಾಕ್ ಬಗ್ಗೆ ಕೇಳಿದ್ರಿ. ಇದು ಜಸ್ಟ್ ಸ್ಟ್ಯಾಂಡ್ ಅಷ್ಟೇ. ಅದನ್ನು ನಾನು ಬುಕ್ ರ್ಯಾಕ್ ಥರ ಯೂಸ್ ಮಾಡ್ಕೋತಾ ಇದ್ದೀನಿ. ಇದ್ರದ್ದು ಪ್ರೈಸ್ ಬಂದು 700 800 ಇರಬೇಕಷ್ಟೇ. ಒಂದು 7 ಶೆಲ್ಫ್ ಅಥವಾ 8 ಶೆಲ್ಫ್ ಬರುತ್ತೆ ಇದರಲ್ಲಿ. ಅಂದರೆ ಪುಸ್ತಕ ಎಲ್ಲ ಇಟ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಅಂದರೆ ಜಾಸ್ತಿ ವೆಯ್ಟ್ ಇರೋದನ್ನು ಇಡೋದಕ್ಕಾಗೋದಿಲ್ಲ. ಈ ಪುಸ್ತಕಗಳನ್ನ ಇಟ್ಕೋಬೇಕು. ನಾನು ಆಲ್ಮೋಸ್ಟ್ 1.5 ವರ್ಷದಿಂದ ಬಳಸ್ತಾ ಇದ್ದೀನಿ ಇದನ್ನು. ಏನೂ ಬ್ರೇಕ್ ಆಗಿಲ್ಲ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇಷ್ಟೊಂದು ಪುಸ್ತಕಗಳಿಟ್ಟಿದ್ದೀನಿ ಅಲ್ವಾ, ಯಾವುದೇ ಥರ ಬೆಂಡ್ ಆಗೋದು ಆ ಥರ ಏನೂ ಇಲ್ಲ. ಅಂದರೆ ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ನೀಟಾಗಿ ಎಲ್ಲ ಶೆಲ್ಫಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಒಂದೇ ಕಡೆ ಜಾಸ್ತಿ ಇಟ್ಬಿಡ್ತು ಅಂತಂದರೆ ಅದು ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಸಮ್ಮರ್ ಆಗಿರೋದ್ರಿಂದ ಪ್ರತಿನಿತ್ಯ ಗಿಡಗಳಿಗೆ ನೀರು ಹಾಕಲೇಬೇಕು. ಸಮ್ಮರ್ ಆಗಲಿ ಆಗದೇ ಇರಲಿ ಗಿಡಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಸೊ ಹಾಗಾಗಿ ಸ್ವಲ್ಪ ನೀರನ್ನೆಲ್ಲ ಹಾಕಿ ಹೋಗೋಣ ಅಂತ ಅಂದ್ಕೊಂಡೆ. ಈ ಥರ ಮನೆ ಕೆಲಸ ಎಲ್ಲ ಫಸ್ಟ್ ಮುಗಿಸ್ಕೊಂಡು ಅದಾದಮೇಲೆ ಹೊರಗಡೆಗೆ ಹೋಗಿ ಬಂದಾಗ ಮನೆ ನೀಟಾಗಿತ್ತು ಅಂತಂದರೆ ಸಮಾಧಾನ. ಇದೆಲ್ಲನೂ ಮಾಡ್ದೇ ಹೊರಗಡೆ ಹೋದ್ವಿ ಅಂತಂದರೆ ಅಯ್ಯೋ ಮನೆ ಕ್ಲೀನ್ ಮಾಡಬೇಕು, ಅಯ್ಯೋ ಗಿಡಗಳಿಗೆ ನೀರು ಹಾಕಿಲ್ಲ ಅಂತ ಹೊರಗಡೆಗೆ ಹೋದಾಗ್ಲೂ ಕೂಡ ಟೆನ್ಷನ್ ಆಗ್ತಾನೆ ಇರುತ್ತೆ. ಮನೆಗೆ ಬಂದಾಗ ಮನೆ ನೀಟಾಗಿಲ್ಲ ಅಂತಂದ್ರೂ ಕೂಡ ಅದು ಕೂಡ ಟೆನ್ಷನ್ ಆಗುತ್ತೆ. ಅಯ್ಯೋ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ. ಮೊದಲು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹೋದ್ರೇ ಬೆಟರ್ ಅಂತ ನನ್ನ ಅನಿಸಿಕೆ. ಹಾಗೇ ಇವತ್ತೊಂದು ಪುಟ್ಟದಾಗಿರೋಂಥ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. 2 ಎಳೆ ರಂಗೋಲಿ ಡಿಸೈನ್ ಇದು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ರಂಗೋಲಿ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾರ್ಮಲಾಗಿ 1 ಎಳೆ ರಂಗೋಲಿ ಹಾಕೋದಕ್ಕಿಂತ 2 ಎಳೆ ರಂಗೋಲಿ ಹಾಕೋದು ತುಂಬ ಈಸಿ, ಹಾಗೆ ತುಂಬ ಮುದ್ದಾಗಿ ಕಾಣಿಸುತ್ತೆ. ಸ್ವಲ್ಪ ಮಾವಿನ ಹಣ್ಣಿನ ಪಾಪಡ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಸಂಡೇ ಮಾಡಿದ್ದಲ್ಲ, ನಾನು ಫ್ರೈಡೇನೇ ಮಾಡಿಟ್ಟಿದ್ದೆ. ಅದು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಶೇರ್ ಮಾಡೋಣ ಅಂತ. ಮಾವಿನ ಹಣ್ಣನ್ನು ಈ ಥರ ಕಟ್ ಮಾಡ್ಕೋಬೇಕು. ನಾನಿಲ್ಲಿ 3 ರಿಂದ 4 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಬರೀ ಪಲ್ಪ್ ಮಾತ್ರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಹಾಕ್ತೇನೆ. ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಎಲ್ಲೂ ಕೂಡ ಮಾವಿನ ಹಣ್ಣೊಂದು ಗಂಟು ಇರುತ್ತಲ್ವ, ಅದು ಯಾವುದೂ ಇರಬಾರ್ದು. ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ಅದಾದಮೇಲೆ ಅದನ್ನು ಒಂದು ದಪ್ಪ ತಳಿರುವಂಥ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದರೊಳಗಡೆ ಇದನ್ನು ಸೇರಿಸ್ಕೋಬೇಕು.
ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ. ಕೆಲವೊಂದು ಮಾವಿನ ಹಣ್ಣು ತುಂಬ ಸ್ವೀಟಾಗಿರುತ್ತೆ, ಅದಕ್ಕೆ ಸಕ್ಕರೆ ಅಗತ್ಯ ಇರೋದಿಲ್ಲ. ಕೆಲವೊಂದು ಮಾವಿನ ಹಣ್ಣು ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ, ಅದಕ್ಕೆ ಹಾಕ್ಕೋಬೇಕಾಗತ್ತೆ ಸಕ್ಕರೆನ. ಸಕ್ಕರೆ ಬದಲಾಗಿ ನೀವು ಬೆಲ್ಲ ಸಹ ಸೇರಿಸ್ಕೋಬೋದು. ಅದ್ರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗೇ ಆಗುತ್ತೆ. ಸಕ್ಕರೆ ಹಾಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹೆಲ್ದಿ ವರ್ಷನ್ ಬೇಕು ಅಂತಂದರೆ ನೀವು ಬೆಲ್ಲನ ಹಾಕ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ತಾನೇ ಇರಬೇಕು. ಇದು ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ, ಹಾಗೆಯೇ ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅಲ್ಲಿ ತನಕ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೋಬೇಕು. ನೋಡ್ತಿರ್ಬೋದು ಕ್ವಾಂಟಿಟಿ ಕಡಿಮೆ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಥರ ಇದನ್ನು ಕುದಿಸ್ಕೊಂಡು ಈ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು. ನೋಡಿ, ಮೇಲ್ಗಡೆ ಎತ್ತ ಹಾಕಿದ್ರೆ ನಿಧಾನವಾಗಿ ಬೀಳ್ತಾ ಇರುತ್ತೆ, ಆ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಹಾಗೆಯೇ ಇದು ಈ ಥರ ಅಂಟು ಥರ ಬರಬೇಕು. ನೋಡಿ, ಹಿಂಗೆ ಮಾಡಿದಾಗ ಇದು ಕಟ್ಟಾಗ್ತಾ ಇದೆ, ಕೆಲವೊಂದು ಸರಿ ಕಟ್ಟಾಗ್ತಾ ಇಲ್ಲ. ಈ ಥರ ಇದ್ದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಪಾಪಡ್ ಮಾಡ್ಕೊಳ್ಳೋದಕ್ಕೆ. ಇವಾಗ ನೋಡ್ತಿರ್ಬೋದು ನೀವು, ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಚಿಟಿಕೆಯಷ್ಟು ಉಪ್ಪು, ಬರೀ ಒಂದು ಚಿಟಿಕೆಯಷ್ಟು ಮಾತ್ರ ಹಾಕ್ಕೋಬೇಕಷ್ಟೇ. ಉಪ್ಪು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಅದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನೆಲ್ಲನೂ ಕೂಡ ಸೇರಿಸ್ಕೋಬೇಕು. ಏಲಕ್ಕಿ ಪುಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ, ಘಮ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದು ರೆಡಿ ಆಯಿತು. ಬಿಸಿ ಇರೋವಾಗಲೇ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಗ್ರೀಸ್ ಮಾಡ್ಕೋಬೇಕು. ಅದನ್ನು ಹಾಗೆ ಹಾಕಿದ್ರೂ ಕೂಡ ಬರುತ್ತೆ. ಕೆಲವೊಂದು ಸರಿ ಬರಲಿಲ್ಲ ಅಂದರೆ ಡಿಸಪಾಯಿಂಟ್ ಆಗಬಾರ್ದು ಅಂತ ಸ್ವಲ್ಪ ತುಪ್ಪನ ಹಾಕಿ ಈ ಥರ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅಂದರೆ ಬೇಯಿಸಿ ಎಲ್ಲ ಇಟ್ಕೊಂಡಿದ್ವಿ ಅಲ್ವಾ ಈ ಮ್ಯಾಂಗೋ ಪಲ್ಪ್, ಅದನ್ನು ಇದ್ರೊಳಗಡೆ ಸೇರಿಸ್ಕೊಂಡು ಆದಷ್ಟು ಸ್ವಲ್ಪ ದಪ್ಪ ಇರೋ ಥರನೇ ಸ್ಪ್ರೆಡ್ ಮಾಡ್ಕೋಬೇಕು. ತೀರಾ ತೆಳುವಾಗಿ ಮಾಡಿಕೊಂಡ್ರೆ ಕೆಳಗಡೆ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ, ನಾವು ಓಪನ್ ಮಾಡಿದಾಗ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಮಂದವಾಗಿಯೇ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಮಾಡಿಟ್ಕೊಂಡು ಇದನ್ನು ಸೂರ್ಯನ ಬೆಳಕಲ್ಲಿ, ಅಂದರೆ ಬಿಸಿಲು ಬೀಳೋ ಥರ ಬಿಸಿಲಿನಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಒಣಗಿಸ್ಕೋಬೇಕು. ನನಗೆ ಜಸ್ಟ್ 1 ಡೇ ಸಾಕಾಯಿತು ಒಣಗಿಸೋದಕ್ಕೆ. ನೈಟ್ ಮಾಡಿದ್ದೆ, ಮತ್ತು ನೆಕ್ಸ್ಟ್ ಡೇ ನೈಟ್ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಅಷ್ಟು ಬಿಸಿಲಿದೆ ಇವಾಗ ಅಂತ. ಇನ್ ಕೇಸ್ ಚೆನ್ನಾಗಿ ಒಣಗಿಲ್ಲ ಅಂದರೆ 2 ಡೇಸ್ ಆದ್ರೂ ಇದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು. ಅದಾದಮೇಲೆ ಸೈಡಲ್ಲಿ ಸ್ವಲ್ಪ ಇದನ್ನು ಈ ಥರ ಬಿಡಿಸ್ಕೋಬೇಕು, ಆವಾಗ ಈಸಿಯಾಗಿ ನಾವು ತೆಗಿಬೋದು ಅಂತ. ನೋಡಿ, ಸೈಡಲ್ಲೆಲ್ಲ ಬಿಡಿಸಿದ ಮೇಲೆ ಇದು ಈ ಥರ ಈಸಿಯಾಗಿ ಬರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಆದಷ್ಟು ದಪ್ಪವಾಗಿ ಮಾಡಿಕೊಂಡ್ರೆ ಬಿಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಕೆಲವೊಂದು ಸರಿ ಸ್ಪ್ರೆಡ್ ಮಾಡ್ಕೊಂಡಾಗ ಕೆಲವೊಂದು ಕಡೆ ದಪ್ಪ ಇರುತ್ತೆ, ಕೆಲವೊಂದು ಕಡೆ ತೆಳುವಾಗಿ ಹರಡಿಸ್ಕೊಂಡಿರ್ತೀವಿ, ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ಈಸಿಯಾಗಿಯೇ ಬಿಡಿಸ್ಕೊಬೋದು. ನೋಡಿ, 1 ತಟ್ಟೆ ಅಲ್ಲದೆ 2 ತಟ್ಟೆಗೆ ಹಾಕಿಟ್ಟಿದ್ದೆ. ಈ ಥರ ರೆಡಿಯಾಗಿದೆ. ಇದು ಎಷ್ಟು ಫಳ ಅಂತ ಹೊಳಿತಾ ಇದೆ ಅಲ್ವಾ. ಇದನ್ನು ನಿಮಗೆ ಯಾವ ಶೇಪ್ನಲ್ಲಿ ಬೇಕು, ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಕಟ್ ಮಾಡ್ಕೋಬೋದು. ನಾನು ಮೊದಲಿಗೆ ಚಿಕ್ಕ ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೆ ಅಲ್ವಾ, ಚಿಕ್ಕ ತಟ್ಟೆನಲ್ಲಿ, ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಚಾಕುವಿನ ಸಹಾಯದಿಂದ. ಇದನ್ನು ಸ್ವಲ್ಪ ಉದ್ದುದ್ದವಾಗಿಯೇ ಕಟ್ ಮಾಡಿಕೊಂಡು ರೋಲ್ ಮಾಡ್ಕೋಬೋದು. ಹಾಗೆಯೇ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿಯೂ ಸಹ ಕಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸ್ವೀಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಸಮ್ಮರ್ ಅಂತ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಡೈಲಿ ಏನಾದ್ರೂ ಮಾಡಿಕೊಡ್ಬೇಕಾಗ್ತಾ ಇರುತ್ತೆ. ಸೊ ಈ ಥರ ಮಾಡಿಟ್ಕೊಂಡ್ರೆ ಬೇಕು ಅಂದಾಗ ಒಂದೊಂದು ಪೀಸ್ನ ಕೊಡ್ಬೋದು ಅಥವಾ ಒಂದೊಂದು ರೋಲ್ನ ಕೊಡ್ಬೋದು. ಇದು ಹೆಂಗಿರುತ್ತೆ ಗೊತ್ತಾ, ಒಳ್ಳೆ ಚ್ವಿಂಗಮ್ ತಿಂತೀವಲ್ವ ಆ ಥರ ಇರುತ್ತೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಇದೇನು ಕರ್ಗೋಗ್ಬಿಡೋದಿಲ್ಲ, ಸ್ವಲ್ಪ ಜಾಸ್ತಿ ಹೊತ್ತೆ ಚೆನ್ನಾಗಿ ಅಗ್ದು ತಿನ್ನಬೇಕು, ಅಂದರೆ ರಬ್ಬರ್ ಥರ ಇರುತ್ತೆ ಅಂತ ಹೇಳ್ಬೋದು. ಆ ಥರ ಇದಿರುತ್ತೆ. ಅವ್ರಿಗೆ ಏನೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಸ್ವಲ್ಪ ರಬ್ಬರ್ ಥರ ಇರುತ್ತಲ್ವ, ಏನೋ ಒಂಥರ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಚಿಕ್ಕವ್ರಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಥರ ರೋಲ್ ಥರನಾದ್ರೂ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು. ಇಲ್ಲಾಂದರೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಹಲ್ವಾನ ಕಟ್ ಮಾಡ್ಕೋತೀವಲ್ವ, ಅಂದರೆ ಬರ್ಫಿನೆಲ್ಲ ಕಟ್ ಮಾಡ್ಕೋತೀವಲ್ವ, ಆ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿಯೂ ಸಹ ಕಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು. ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ಇದೆ. ತುಂಬ ಕಷ್ಟಪಟ್ಟೇ ಇದನ್ನು ಎಳಿಬೇಕು. ಈ ಥರ ಈಸಿಯಾಗಿ ಕಟ್ ಆಗೋದಿಲ್ಲ, ಸ್ವಲ್ಪ ಕಷ್ಟಪಟ್ಟು ರಬ್ಬರ್ ಎಳಿತೀವಲ್ವ ಆ ಥರ ಎಳಿಬೇಕು. ನೋಡಿ, ಪ್ರೆಷರ್ ಎಷ್ಟು ಹಾಕ್ತಾ ಇದ್ದೀನಿ, ಇಷ್ಟು ಬೇಕಾಗುತ್ತೆ ಇದನ್ನು ಕೀಳೋದಕ್ಕೆ. ನೋಡಿ ಯಾವ ಥರ ರಬ್ಬರ್ ಥರ ಕಾಣಿಸ್ತಾ ಇದೆ ಅಂತ. ಈ ಥರ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋದಷ್ಟೇ, ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಆದರೆ ಇದನ್ನು ಒಣಗಿಸೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ. ಈ ಥರ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.